ಭಾಗಗಳ ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲೇ ತೋಣ ಕಾರ್ಯಾಚರಣೆ ಮಾಡುವ ಆಧಾರದ ಮೇಲೆ ಜ್ವಾಲಾಮುಖಿಯನ್ನು ಮತ್ತೆ 3 ಭಾಗಗಳ ವಿಭಾಗ ಮಾಡ್ತೀವಿ. ಒಂದು ಜಾಗೃತ ಜ್ವಾಲಾಮುಖಿ, ಜೀವಂತ ಆಕ್ಟಿವ್ ವಾಲ್ಕೆನೋ. ಎರಡನೇದು ಬಂದ್ಬಿಟ್ಟು ಡೋರ್ಮೆಂಟ್ ವಾಲ್ಕೆನೋ, ನಿದ್ರಿತ ಜ್ವಾಲಾಮುಖಿ, ಸುಪ್ತ. ಮೂರನೇದು ಬಂದ್ಬಿಟ್ಟು ಲುಪ್ತ, ನಂದಿತ, ಸತ್ತ ಜ್ವಾಲಾಮುಖಿ, ಎಕ್ಸ್ಟೆಂಟ್ ವಾಲ್ಕೆನೋ ಅಂತ ಹೇಳಿ ನಾವು ಜ್ವಾಲಾಮುಖಿಗಳನ್ನ 3 ವಿಧಗಳಾಗಿ ವಿಭಾಗ ಮಾಡ್ತೀವಿ ಕಾರ್ಯಾಚರಣೆ ಆಧಾರದ ಮೇಲೆ. ಮೊದಲೇ ತಗೊಳ್ತಾ ಇದ್ವಿ, ಹೌದಾ? ಜಾಗೃತ ಜ್ವಾಲಾಮುಖಿ ಅಥವಾ ಜೀವಂತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋ ಎಂದು ಕರೆಸಿಕೊಳ್ಳುವ ಈ ಜ್ವಾಲಾಮುಖಿ ಇದು ಎಂದಿಗೂ ತನ್ನ ಕಾರ್ಯವನ್ನು ನಿಲ್ಲಿಸದೆ ನಿರಂತರವಾಗಿ ಮೇಲಿಂದ ಮೇಲೆ ಸ್ಫೋಟಗೊಳ್ಳುವ ಜ್ವಾಲಾಮುಖಿಯಾಗಿರುತ್ತೆ. ನೋಡಿ, ಎಂದಿಗೂ ತಮ್ಮ ಕಾರ್ಯವನ್ನು ನಿಲ್ಲಿಸದೆ ಮೇಲಿಂದ ಮೇಲೆ ಭೂಗರ್ಭದಿಂದ ವಸ್ತುಗಳು ಹೊರಚಿಮ್ಮಲ್ಪಡುವ ಜ್ವಾಲಾಮುಖಿ. ಯಾವಾಗ ನೋಡಿ ಆಕ್ಟಿವ್ ಆಗಿ ಇರ್ತವೆ, ಜೀವಂತವಾಗಿ ಇರ್ತವೆ, ತಮ್ಮ ಕಾರ್ಯದಲ್ಲೇ ಇರ್ತವೆ, ಹತ್ತಿರ ಹೋಗಬೇಡವೆ. ಕಾರಣ ಹುಡುಕಿದರೆ ಹೆಣವೂ ಸಿಗುವುದಿಲ್ಲ, ಮೂಳೆನೇ ಇರಂಗಿಲ್ಲ, ಕರಿ ಹೋಗ್ಬಿಡುತ್ತೆ, ಹೌದಾ? ಹೀಗೆ ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ ಅಲ್ಲಿ ನೋಡಬೇಡಿ, ಇಲ್ಲಿ ನೋಡಿ. ಮ್ಯಾಪ್ ಪ್ರಾಕ್ಟೀಸ್ ಮಾಡಬೇಕಾಗಿ ಒಂದು ಕಡೆಯಿಂದ ನಾನು ಹೆಂಗ ಲೈನ್ ಹಾಕೊಂತ ಬಂದಿನಿ, ಹಿಂಗ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತಲೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಮ್ಯಾಪ್ ತಗೊಂಡ್ಬಂದಿ. ಇಲ್ಲಿ ಅಲಸ್ಕಾ, ಅಮೆರಿಕದ ಒಂದು ಪ್ರಾಂತ್ಯ, ಅಲ್ಲಿ ಬರ್ತಕ್ಕಂಥ ಪ್ರಮುಖ ಜೀವಂತ ಜ್ವಾಲಾಮುಖಿ ಮೌಂಟ್ ಕ್ಲೇವ್ಲ್ಯಾಂಡ್ ಎನ್ನುವಂತ ಜ್ವಾಲಾಮುಖಿ ಇದೆ. ಪ್ರೆಸೆಂಟ್ ಇಸ್ ಆಕ್ಟಿವ್ ವಾಲ್ಕೆನೋ ಇನ್ ಅಲಸ್ಕಾ. ಅದಾದ ನಂತರ ಹವಾಯಿ ದ್ವೀಪ, ಪೆಸಿಫಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿ ಬರ್ತದೆ, ಮೌನ ಕಿಯಾ ಅಂಡ್ ಮೌನ ಲೋವಾ. ಎಕ್ಸಾಂಪಲ್ ಅವಾಗಲೇ ನಾವು ನೋಡಿದ್ವಲ್ವಾ ಮೌನ ಲೋವಾ ಎನ್ನುವಂತ ಜ್ವಾಲಾಮುಖಿ, ಹೌದಾ? ಈ ರೀತಿ ಪೆಸಿಫಿಕ್ ಮಹಾಸಾಗರದಲ್ಲಿ ಮೌಂಟ್ ಕಿಯಾ ಅಂಡ್ ಮೌನ ಲೋವಾ. ನೋಡಿ, ಫಸ್ಟ್ ಇದ್ವಿ ಅಲಸ್ಕಾ, ಯಾವುದು ಅಲ್ಲಿ ಕ್ಲೇವ್ಲ್ಯಾಂಡ್, ಅಲ್ಲಿಂದ ಬಂದ್ವಿ ಅಲಸ್ಕಾದಿಂದ ಹವಾಯಿ, ಮೌನ ಲೋವಾ ಅಂಡ್ ಮೌಂಟ್ ಕಿಯಾ. ಅಲ್ಲಿಂದ ಸೀದಾ ಬರೋಣ ಯುಎಸ್ಎ, ಮೌಂಟ್ ಹೆಲೆನಾ. ಅಲ್ಲಿಂದ ಸೀದಾ ಬರೋಣ ಮೆಕ್ಸಿಕೋ, ಪ್ರೋಪೋ ಕಟಿಪಿಟಿ ಅಂಡ್ ಪಾರಿಕುಟಿನ್, ಮೆಕ್ಸಿಕೋ. ಪ್ರೋಪೋ ಕಟಿಪಿಟಿ ಅಂಡ್ ಪಾರಿಕುಟಿನ್ ಇನ್ ಮೆಕ್ಸಿಕೋ. ಯುಎಸ್ಎದಲ್ಲಿ ಮೌಂಟ್ ಹೆಲೆನ್, ಹವಾಯಿಯಲ್ಲಿ ಮೌನ ಲೋವಾ ಅಂಡ್ ಮೌಂಟ್ ಕಿಯಾ, ಇಲ್ಲಿ ಅಲಸ್ಕಾದಲ್ಲಿ ಮೌಂಟ್ ಕ್ಲೇವ್ಲ್ಯಾಂಡ್. ನೋಡಿ, ಕ್ಲೇವ್ಲ್ಯಾಂಡ್, ಮೌಂಟ್ ಕಿಯಾ, ಮೌನ ಲೋವಾ, ಮೌಂಟ್ ಹೆಲೆನ್, ಪ್ರೋಪೋ ಕಟಿಪಿಟಿ ಅಂಡ್ ಪಾರಿಕುಟಿನ್. ನೋಡಿ, ಹೆಂಗ್ ಮ್ಯಾಪ್ ಮೂಲಕ ಬರಬೇಕು. ಅಲ್ಲಿಂದ ಸ್ವಲ್ಪ ಒಂದು ರಾಷ್ಟ್ರ ಇದೆ ಗುಟೆಮಾಲೆ. ಗುಟೆಮಾಲೆ ರಾಷ್ಟ್ರದಲ್ಲಿ ವೋಲ್ಕೆನ್ ಡಿ ಫ್ಯೂಗೋ, ಇಕ್ವೆಡಾರ್ ಎರಡಿದಾವೆ, ಚಿಂಬುರಾಜೋ ಅಂಡ್ ಕೊಟಪಾಕ್ಷಿ ಅಂಡ್ ಚಿಂಬುರಾಜೋ, ಸೌತ್ ಅಮೆರಿಕಾದಲ್ಲಿರ್ತಕ್ಕಂಥ ಪ್ರೆಸೆಂಟ್ ಆಕ್ಟಿವ್ ವಾಲ್ಕೆನೋ. ಅಲ್ಲಿಂದ ಸೀದಾ ಬರೋಣ ಯುರೋಪಿನಲ್ಲಿ ಬರ್ತಕ್ಕಂಥ ಇಟಲಿ ಯುರೋಪಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಜೀವಂತ ಜ್ವಾಲಾಮುಖಿ ಮೌಂಟ್ ವೆಸುವಿಯಸ್, ಮೌಂಟ್ ಸ್ಟ್ರಾಂಬೋಲಿ, ಹೌದಾ? ಅಪ್ಪೆ ಮೆಡಿಟರೇನಿಯನ್ ಬೆಳಕಿನ ಮನೆ ಇದು ಸ್ಟ್ರಾಂಬೋಲಿ. ಯಾಕಂತ ಹೇಳ್ತೀನಿ, ಮತ್ತೆ ಯಾವಾಗ ನಿರಂತರ ಜ್ವಾಲಾಮುಖಿ ಮತ್ತೆ ರಾತ್ರಿ ಬೆಳಕು ಸೆಲುತ್ತಲ್ವಾ, ಫ್ಲೈಡೋಕ್ಲಾಸ್ಟ್ ಆಗುತ್ತಲ್ವಾ, ಬೆಳಕನ್ನು ಸೂಸುತ್ತಲ್ವಾ. ಸಿಸಿಲಿ, ಮೌಂಟ್ ಎಟ್ನಾ ಕೇಳಿದ ಪ್ರಶ್ನೆ, ಇಟಲಿ ಅಂತ ಕೇಳಬಹುದು. ಸಿಸಿಲಿ ಎರಡು ಒಂದೇ, ಇಟಲಿಯ ಪ್ರಾಂತ್ಯ ಸಿಸಿಲಿ, ಮೌಂಟ್ ಎಟ್ನಾ, ಮೌಂಟ್ ಸ್ಟ್ರಾಂಬೋಲಿ ಅಂಡ್ ಮೌಂಟ್ ಎಟ್ನಾ, ಇಟಲಿಯಲ್ಲಿ ಬರುತ್ತೆ, ಇಟಲಿಯ ಪ್ರಾಂತ್ಯ ಸಿಸಿಲಿ. ಅಲ್ಲಿಂದ ಬನ್ನಿ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ನೈರಾಗೊಂಗೋ ಇನ್ ದ ಸೆಂಟ್ರಲ್ ಆಫ್ರಿಕಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಅಲ್ಲಿಂದ ಬನ್ನಿ ಸೀದಾ ಜಪಾನ್, ಸುಕುರಾಜಿಮಾ, ಯುಜಮಲ, ಸುಕುರಾಜಿಮಾ. ಫಿಲಿಪೈನ್ಸ್ ಬನ್ನಿ ಪಿನಚೋಬಾ ಬನ್ನಿ, ಭಾರತದಲ್ಲಿ ಅಂಡಮಾನ್ ನಿಕೋಬಾರ್, ಬ್ಯಾರನ್. ಅಲ್ಲಿಂದ ಇಂಡೋನೇಷ್ಯಾ, ಮೌಂಟ್ ಮೆರಾಪೆ, ಮೌಂಟ್ ದುರಾಪೆ ಬರ್ತವೆ. ಅಲ್ಲಿಂದ ಸೀದಾ ಅಂಟಾರ್ಟಿಕಾದಲ್ಲಿ ಮೌಂಟ್ ಎರಿಬಸ್. ಅಪ್ಪ ಏನ್ ಪ್ರಾಕ್ಟೀಸ್ ಮಾಡೋದು ಗೊತ್ತಾ? ಅಲೆಸ್ಕಾ, ಹವಾಯಿ, ಯುಎಸ್ಎ, ಮೆಕ್ಸಿಕೋ, ಗುಚಮಾಲೆ, ಇಕ್ವೆಡಾರ್, ಸೀದಾ ಯುರೋಪ್ನಲ್ಲಿ ಬರ್ತಕ್ಕಂಥ ಇಟಲಿ, ಅಲ್ಲಿಂದ ಸಿಸಿಲಿ, ಅಲ್ಲಿಂದ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಜಪಾನ್, ಫಿಲಿಪೈನ್ಸ್, ಇಂಡಿಯಾ, ಇಂಡೋನೇಷಿಯಾ, ಅಂಟಾರ್ಟಿಕಾ. ಮೊದಲು ಮ್ಯಾಪ್ ನೋಡ್ಕೊಳ್ಳಿ, ಆಮೇಲೆ ಜ್ವಾಲಾಮುಖಿ ಗೊತ್ತು ಅಂತ ಹೋಗ್ಬಿಡಿ, ನೆನ್ಪಿಡ್ತಾರೆ. ಲಿಸ್ಟ್ ಮಾಡಬೇಡ, ಕಿರಾಣಿ ಲಿಸ್ಟ್, ಪುಟಾಣಿ, ಸಕ್ರಿ, ಚಾಪುಡಿ, ಬೆಳ್ಳುಳ್ಳಿ ಬೇಡ. ಮ್ಯಾಪ್. ಇವು ಜಾಗೃತ ಜ್ವಾಲಾಮುಖಿಗಳಾಗಿದ್ದಾವೆ. ಸೂಕ್ತ ಜ್ವಾಲಾಮುಖಿ ಅಥವಾ ನಿದ್ರಿತ ಜ್ವಾಲಾಮುಖಿ ದೀರ್ಘಾವಧಿಯವರೆಗೆ ಯಾವುದೇ ತಮ್ಮ ಕಾರ್ಯಾಚರಣೆಯನ್ನು ನಿರ್ವಹಿಸದೆ ಬಹುದಿನಗಳ ಕಾಲ ನಿಷ್ಕ್ರಿಯಗೊಂಡು ನಂತರ ಮತ್ತೆ ಸ್ಫೋಟಗೊಳ್ಳುವ ಜ್ವಾಲಾಮುಖಿ. ಅಂದ್ರೆ ಬಹಳ ದಿನಗಳ ಕಾಲ ಜ್ವಾಲಾಮುಖಿ ಆಗಿಲ್ಲ, ಪ್ಲೇಸ್ ನಾಳದ ಮೂಲಕ ಎಷ್ಟೋ ದಿನಗಳ ಕಾಲ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿ ಮತ್ತೆ ಅದೇ ನಾಳದ ಮೂಲಕ ಹೊರಹೊಮ್ಮುವ ಜ್ವಾಲಾಮುಖಿಗೆ ನಾವು ನಿದ್ರಿತ. ಮಲ್ಕೊಳ್ಳೋದು ಎದ್ದೇಳೋದು, ಅದು ಆಕ್ಟಿವ್, ಯಾವಾಗಲೂ ಎದ್ದಿರೋದು. ಇದು ಡೋರ್ಮೆಂಟ್, ಮಲ್ಕೊಳ್ಳೋದು ಎದ್ದೇಳೋದು. ನಿದ್ರಿತ ಜ್ವಾಲಾಮುಖಿ, ಹೌದಲ್ವಾ? ನೋಡಿ, ನಿದ್ರಿತ ಜ್ವಾಲಾಮುಖಿಗಳಿಗೆ ಪ್ರಮುಖವಾಗಿ ನಾವು ಸೂಪರ್ ವಾಲ್ಕೆನೋಸ್ ಎಂದು ಸಹ ಕರೀತೇವೆ. ಸ್ಫೋಟಕ ಸೂಚ್ಯಾಂಕ 8 ತೀವ್ರತೆ ಸ್ಫೋಟವನ್ನು ಹೊಂದಿರುತ್ತೆ. ಅಪ್ಪಿ ಮತ್ತೆ ಮಲ್ಕಂತ ಯಾಕೆ ಮಲ್ಕೊಳ್ಳುತ್ತಿಲ್ಲ? ಅದು ಒಳಗಿಂತ ಶಿಲಾಪಾತ ತನ್ನ ಪ್ರೆಷರ್ ಕಡಿಮೆ ಮಲ್ಕೊಂಡ್ಬಿಡುತ್ತೆ, ಮೇಲೆ ಏನಾಗುತ್ತೆ ವೆಂಟ್ ಕ್ರೈಟೇರಿಯನ್ ಆಗುತ್ತೆ, ಗಣಕೀಕರಣಗೊಂಡು ಕ್ಲೋಸ್ ಆಗ್ಬಿಡುತ್ತೆ. ಡಕ್ಕನ್, ಟೋಕನ್, ಬಾಯಿ, ವೆಂಟ್ ಮುಚ್ಕೊಂಡ್ಬಿಡುತ್ತೆ. ಗಣಕೀಕರಣ ಪ್ರೆಷರ್ ಜಾಸ್ತಿ ಆಗಿ ಧನ್ನಂತ ಸ್ಫೋಟ ಬರುತ್ತೆ. ಸೂಪರ್ ವಾಲ್ಕೆನೋಸ್ ಅದು ನಿರಂತರ ಇರುತ್ತೆ, ಸೂಪರ್ ಆಗಲ್ಲ. ಇದು ಸೂಪರ್ ವಾಲ್ಕೆನೋಸ್, ಹೌದಲ್ವಾ? ಹೀಗೆ ಸೂಪರ್ ಎರಪ್ಷನ್ಸ್ ಎಂದು ಸಹ ಕರಿತೀವಿ. ಸ್ಫೋಟಕ ಜ್ವಾಲಾಮುಖಿಗಳು ನಿಖರವಾಗಿ ಸಂಖ್ಯೆ ಖಚಿತವಾಗಿಲ್ಲದಿದ್ದರೂ ಭೂಮಿಯ ಮೇಲೆ ಸುಮಾರು 20 ಸೂಪರ್ ವಾಲ್ಕೆನೋಸ್ ನೋಡಬಹುದು. ಇದರಲ್ಲಿ ಪ್ರಮುಖವಾಗಿ ಬನ್ನಿ ಮತ್ತೆ ನೋಡು ಹವಾಯಿ ದ್ವೀಪದ ಮೌನಾಕಿ ಅಥವಾ ಮೌಂಟ್ ಹಾಲಿಕಲಾ, ಅಲ್ಲಿ ಮೌನ ಲೋವಾ, ಮೌನ ಕಿಯಾ, ಇಲ್ಲಿ ಮೌನಾಕಿ, ಮೌನ ಹಾಲಿಕಲಾ. ಅದಾದ ನಂತರ ಯುಎಸ್ಎ ಮೌಂಟ್ ಹುಡ್, ವಾಷಿಂಗ್ಟನ್ ಡಿಸಿ ಮೌಂಟ್ ರೆಸಿಯರ್ ಆಗಬೇಕು, ರೆನಿಯರ್ ಅಲ್ಲ, ಮೌಂಟ್ ರೆಸಿಯರ್. ಇಲ್ಲಿ ಇಟಲಿ ಮೌಂಟ್ ವೆಸುವಿಯಸ್, ಇಲ್ಲಿ ನೆಕ್ಸ್ಟ್ ಟರ್ಕಿ ಮೌಂಟ್ ಅರಾಟರ್, ಇಲ್ಲಿಂದ ನೆಕ್ಸ್ಟ್ ಜಪಾನ್ ಪ್ಯೂಜಿಯಾಮಾ ಪೂಜಿಸುತ್ತಾರೆ, ಜಪಾನಿನಲ್ಲಿ ಇದನ್ನು ಪೂಜಿಸುತ್ತಾರೆ. ಮೌಂಟ್ ಪ್ಯೂಜಿ, ಮೌಂಟ್ ಎಡ್ಜ್, ಎಲ್ಲಿ 3 ಇರೋದು ಜಪಾನ್, ಮೌಂಟ್ ಪ್ಯೂಜಿಯಾಮಾ, ಮೌಂಟ್ ಪ್ಯೂಜಿ, ಮೌಂಟ್ ಎಡ್ಜ್. ಬನ್ನಿ ಫಿಲಿಪೈನ್ಸ್, ಪಿನಚೋಬಾ, ಅಲ್ಲಿ ಪಿನಚೋಬಾ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರ್, ನಾಕೊಂಡ, ಅಲ್ಲಿ ಬ್ಯಾರನ್. ಇಂಡೋನೇಷ್ಯಾ ಕ್ರಕಟೋವಾ, ನೋಡಿಲ್ಲ ಅವಲೇ ಪ್ರಪಂಚದ ಪ್ರಮುಖ ಎತ್ತರದ ಜ್ವಾಲಾಮುಖಿಗಳು ಪ್ರಾರಂಭದಲ್ಲಿ, ಹೌದಲ್ವಾ? ಕ್ರಕಟೋವಾ. ತಾಂಜಾನಿಯಾ, ಕಿಲಿಮಂಜಾರೋ, ಆಫ್ರಿಕಾದಲ್ಲಿ ಬರುತ್ತೆ. ರೋಗ ಪಿಕ್ಚರ್ ನೋಡಿಲ್ಲ, ಐಶ್ವರ್ಯ ಡ್ಯಾನ್ಸ್ ಮಾಡ್ತಾರಲ್ಲ, ಕಿಲಿಮಂಜಾರೋ ಅಂತ, ಇಲ್ಲಿ ಶೂಟ್ ಆಗಿದ್ದು, ಹೌದಾ? ಕಿಲಿಮಂಜಾರೋ ತಾಂಜಾನಿಯಾದಲ್ಲಿ ಬರುತ್ತೆ. ಇವೆಲ್ಲ ಯಾವ ಜ್ವಾಲಾಮುಖಿಗಳು? ಸೂಕ್ತ ಜ್ವಾಲಾಮುಖಿ. ಸೂಕ್ತ ಅಂದ್ರೆ ಏನು? एस्ट्रोलॉजर्स के पास पैसे, डोरमेंट वाल्केनस, लुप्त ज्वालामुखी, ಮೃಗತ್ಪತಿ ಅಂತ, ನಂದಿತ ಸತ್ತ ಅಂತ, ಎಕ್ಸ್ಟೆಂಟ್ ವಾಲ್ಕೆನಸ್. ಹೌದಾ? ನೋಡ್ಬೇಕಾದ್ರೆ ಅಂದೆಂದೋ ಪುರಾತನ ಯಾವುದೋ ಒಂದು ಕಾಲದಲ್ಲಿ ಸ್ಫೋಟಗೊಂಡ ನಂತರ ಇಂದಿನವರೆಗೂ ಕಾರ್ಯಾಚರಣೆಯನ್ನು ನಿರ್ವಹಿಸದೇ ಇರುವ ಅಗ್ನಿಪರ್ವತಗಳಿಗೆ ಲುಪ್ತ ಜ್ವಾಲಾಮುಖಿಗಳೆನ್ನುವರು. ಇಂತಹ ಪರ್ವತ ಕಾಲಾಂತರದಲ್ಲಿ ಕ್ರಮೇಣ ನೀರಿನ ವೃತ್ತಾಕಾರವಾಗಿ ಸರೋವರವಾಗಿ ಅಥವಾ ಜೌಗು ಅರಣ್ಯವಾಗಿ ರಚನೆ ಆಗಬಹುದು, ಆಗ್ತವೆ. ಯಾಕಂದ್ರೆ ಪುರಾತನ ಪ್ರಾಚೀನ ಕಾಲದಲ್ಲಿ ಎಂದೋ ಸ್ಫೋಟಗೊಂಡ ಪರ್ವತವಾದ ಜ್ವಾಲಾಮುಖಿ ಇಂದಿಗೂ ಆಗಿಲ್ಲ ಅಂದ್ರೆ ಮತ್ತೆ ಅವುಗಳ ನಿರಂತರವಾಗಿ ಏನಾಗ್ತವೆ, ಅದು ಅವರ ಮೇಲೆ ಅವು ಶಿಲೆ ಶೀಕರಣ ಆಗಿ ಮರಳಿ ವಿಸ್ತಾರವಾಗಿ ಅರಣ್ಯವಾಗಬಹುದು ಅಥವಾ ಸರೋವರಗಳಾಗಿ ರಚನೆ ಆಗಬಹುದು. ಇಂತಹ ಜ್ವಾಲಾಮುಖಿಗಳಿಗೆ ಪ್ರಮುಖವಾಗಿ ನೋಡಿದ್ರೆ ನೋಡಿ, ಯುಎಸ್ಎದಲ್ಲಿ ರೆಗನಾನ್, ಮೌಂಟ್ ಟೇಲ್ಸ್ ಮತ್ತು ಕಂಟ್ರಿನಲ್ಲಿರ್ತಕ್ಕಂಥ ಮೌಂಟ್ ಸ್ಲೆವಿಶ್ ಎನ್ನುವಂಥದ್ದು, ಪೆರು ರಾಷ್ಟ್ರದಲ್ಲಿರ್ತಕ್ಕಂಥ ಹುವಾಸ್ಕವನ್, ಅತಿ ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ ಅರ್ಜೆಂಟೀನಾ ಮತ್ತು ಚಿಲಿ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಮೌಂಟ್ ಅಕಾಂಕಾಗುವಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಸ್ಕಾಟ್ಲೆಂಡ್ ಅಲ್ಲಿ ಆರ್ಥರ್ ಸೀಟ್ ಎಡನ್ಬರ್ಗ್, ಅಂಡ್ ನೆಕ್ಸ್ಟ್ ಆಫ್ರಿಕಾದಲ್ಲಿ ಬೆನ್ ಬೆರನ್, ತಾಂಜಾನಿಯಾದಲ್ಲಿ ಗೊರಾಂಗಾರೋ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯುರೋಪಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎಲ್ ಬ್ರೂಸ್, ಕಪ್ಪಸ ಶ್ರೇಣಿಯಲ್ಲಿ ಬರುತ್ತೆ.
ಇಲ್ಲಿ ಹೌದಾ ಈ ಕಡೆ ಕ್ಯಾಸ್ಪಿಯನ್ ಮತ್ತು ಬ್ಲಾಕ್ ಸಿ ನಡುವೆ ಕಪ್ಪು ರೇಂಜಲ್ಲಿ ಮೌಂಟ್ ಎಲ್ಬ್ರೂಸ್ ಯುರೋಪಿನ ಎತ್ತರವಾದ ಶಿಖರ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗುಜರಾತಿನ ಗಿರ್ನಾರ್ ಬೆಟ್ಟಗಳು ನೋಡಿ ಅವಶೇಷ ಪರ್ವತಗಳು ಹೌದಾ ಆಮೇಲೆ ಉತ್ತರ ಕನ್ನಡದ ಯಾಣ ಎಲ್ಲಾಗುತ್ತೆ ಜ್ವಾಲಾಮುಖಿ ಅಂದೆಂದು ಸ್ಫೋಟವಾಗಿ ರಚನೆಯಾಗಿದ್ದು ಎತ್ತರವಾದ ಶಿಖರ ಸಂಪೂರ್ಣವಾಗಿ ಸಿಲಿಕಾನ್ ಪ್ರಮಾಣ ಅಧಿಕ ಹೊಂದಿರುವುದರಿಂದ ಏಕಶಿಲೆಯಿಂದ ರಚನೆ ಎರಡು ಬೃಹತ್ ಶಿಲೆಗಳು ಕಂಡುಬರುತ್ತವೆ ಯಾಣ ಹೌದಲ್ವಾ ಆಮೇಲೆ ಹರಿಯಾಣದಲ್ಲಿ ದೋಸಿ ಬೆಟ್ಟಗಳು ಮಯನ್ಮಾರ್ದಲ್ಲಿ ಅಪೆಲ್ ಅಂಡ್ ವಾಯು ಪೆಸಿಫಿಕ್ ಮಹಾಸಾಗರದಲ್ಲಿ ತಮ್ಮ ಮಾಸಿಫ್ ಅಂಡ್ ಫಿಲಿಪೈನ್ಸ್ ಸಮುದ್ರದಲ್ಲಿ ಬರ್ತಕ್ಕಂಥ ಕ್ಯೂಶುಫಲಾಮ್ ರಿಡ್ಜ್ ಅಂಡ್ ಆಸ್ಟ್ರೇಲಿಯಾದಲ್ಲಿ ಬರ್ತಕ್ಕಂಥ ವಿಕ್ಟೋರಿಯಾದಲ್ಲಿ ಇರತಕ್ಕಂಥ ಮೌಂಟ್ ಬ್ಯೂನಿಯಾಂಗ್ ಎನ್ನುವಂಥದ್ದು ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇವು ಎಂದಿಗೂ ತಮ್ಮ ಕಾರ್ಯಾಚರಣೆ ಮಾಡಲಿಲ್ಲ ಅಂದೆಂದ ಪುರಾತನ ಪ್ರಾಚೀನ ಕಾಲದಲ್ಲಿ ಸ್ಫೋಟಗೊಂಡು ಅಂದಿನಿಂದ ಇಂದಿನವರೆಗೂ ಕಾರ್ಯಾಚರಣೆ ಮಾಡದಿರುವ ಅಲ್ಲಿಂದ ಇಲ್ಲಿ ತನಕ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥ ಜ್ವಾಲಾಮುಖಿಗಳು ಅವು ಪ್ರಕೃತಿಯಲ್ಲಿ ಕೆಲವು ಭೌತಿಕ ಚಟುವಟಿಕೆಗಳಿಂದ ನಿರಂತರವಾಗಿ ಸ್ಥಿರೀಕರಣಗೊಂಡು ಅಲ್ಲಿ ಸರೋವರಗಳಾಗಲಿ ಒಂದು ಅರಣ್ಯಗಳಾಗಲಿ ರಚನೆಗಳಾಗಕ್ಕೆ ಸಾಧ್ಯವಾಗಿರುತ್ತೆ ಹೀಗೆ ಕಂಡು ಬರ್ತಕ್ಕಂಥ